ಹನುಮಂತನವರೇ, ಈಗ ಇಷ್ಟೆಲ್ಲ ಕೇಳಿದ ಮೇಲೆ ತಾವೇನು ಹೇಳ್ತೀರಿ? ಒಂದು, ಯಾವ್ಯಾವುದು ರಿಬೇಟ್ ಕೊಟ್ಟಿದ್ದಾರೆ, ಆ ರಿಬೇಟು ನಮ್ಮ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡುವ ಬದಲು ಮಧ್ಯಮ ವರ್ಗದವರಿಗೆ ತೊಂದರೆ ಕೊಡೋದು ಹೆಚ್ಚಾಗಿ ಕಾಣ್ತಿದೆ. ಉದಾಹರಣೆಗೆ ಬಟ್ಟೆ, ಹೊರಗಿನ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಆಮದು ಮಾಡಿಕೊಳ್ಳೋ ತೆರಿಗೆ ಕಡಿಮೆ ಮಾಡಿದಾರಲ್ಲ, ಸ್ವದೇಶಿ ಉತ್ಪನ್ನಗಳ ಮೇಲೆ ಹೆಚ್ಚು ಹೊರೆ ಬೀಳ್ತದೆ, ಅವು ಪರ್ಚೇಸ್ ಮಾಡೋದು ಕಡಿಮೆ ಆಗ್ತದೆ. ಇದರಿಂದ ಸ್ವದೇಶಿ ಉತ್ಪನ್ನಗಳಿಗೆ ತೊಂದರೆ ಆಗೋದೇ ಹೆಚ್ಚಾಗ್ತಿದೆ. ಭಾಳ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಚೈನಾ ರೇಷ್ಮೆನ ನಾವು ಆಮದು ಮಾಡ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ನೇಕಾರರು ವಿರೋಧ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಅದು ಬಹಳ ಕಡಿಮೆ ದರಕ್ಕೆ ಸಿಗಕ್ಕೆ ಶುರು ಆಯ್ತು. ಈಗ ನಂದೊಂದು ಪ್ರಶ್ನೆ, ಅಲ್ಲಲ್ಲ ನೋಡೋಣ, ಅದನ್ನು ನೋಡೋಣ. ಇಫ್ ದಟ್ ಈಸ್ ದ ಕೇಸ್, ನನಗೆ ಬಹಳ ಸೀರಿಯಸ್ ಕನ್ಸರ್ನ್ ಇರೋದು ಈ ದೇಶದ ದೊಡ್ಡ ಉತ್ಪಾದನಾ ಶಕ್ತಿಗೆ ಹೊಡೆತ ಬೀಳ್ತದೆ. ಅಲ್ಲ ನನಗೆ ಒಂದು ಮಾತ್ರ ಹೇಳ್ಬಿಡ್ತೀನಿ, ನಮ್ಮ ಅಜ್ಞಾನ ಕ್ಷಮೆ ಇರಲಿ, ನಮ್ಗೆ ಗೊತ್ತಿಲ್ಲ ಈ ವಿಚಾರ ಸಂಬಂಧಪಟ್ಟಂಗೆ, ಆದ್ರೂ ನಿಮ್ಮ ಎದುರುಗಡೆ ನಾನು ಇಡ್ತಾ ಇದ್ದೀನಿ, ತಜ್ಞರ ಎದುರುಗಡೆಗೆ. ಈಗ ಬಟ್ಟೆ ಹೊರಗಡೆಯಿಂದ ತರಿಸ್ಕೊಂಡ್ರೆ ನಾವು ಆ ಟ್ಯಾಕ್ಸ್ ವಿಚಾರ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿಂದಲೇ ನಾವು ಉತ್ಪಾದನೆ ಮಾಡಿ ಕಳಿಸಿ ಆ ಕಳಿಸುವಷ್ಟರ ಮಟ್ಟಿಗೆ ನಾವು ಸಾಮರ್ಥ್ಯ ಬೆಳೆಸ್ಕೊಂಡ್ರೆ, ಯಾಕಂದ್ರೆ ಈಗ ಈ ದೊಡ್ಡ ದಾಪಗಳು ಇಡ್ತಾ ಇದೀವಿ ಸರ್, ದೊಡ್ಡ ದಾಪಗಳು ಇಡ್ತಾ ಇದೀವಿ ಈ ವಿಚಾರ ಸಂಬಂಧಪಟ್ಟಂಗೆ, ಅವಾಗ ಏನಂತೀರಿ ಹನುಮಂತನವರೇ? ಅಲ್ಲ, ಇಲ್ಲಿಂದನೇ ನಾವು ಉತ್ಪಾದನೆ ಮಾಡಿ ಹೊರದೇಶಕ್ಕೆ ಕಳಿಸೋ ಶಕ್ತಿ ನಮಗೆ ಬಂದ್ರೆ ನಮ್ಮ ಆರ್ಥಿಕ ಶಕ್ತಿಯನ್ನು ಅದು ಹೆಚ್ಚು ಮಾಡ್ತದೆ. ಈಗ ನಡೀತಾ ಇದೆಯಲ್ಲ, ಅದನ್ನೇ ಹೇಳ್ತಿರೋದು. ಅದಕ್ಕೆ ನೀವು ಹೊರಗಿನಿಂದ ಬರೋ, ನಾವು ಇಂಪೋರ್ಟ್ ಮಾಡ್ಕೊಳ್ಳೋ ಬಟ್ಟೆಗಳಿಗೆ ನೀವೇನಾದ್ರೂ ತೆರಿಗೆ ಇಳಿಸೋದ್ರಿಂದ ಈ ಅಪಾಯ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಇದು ಫಿನಿಶ್ಡ್ ಪ್ರಾಡಕ್ಟ್, ರಾ ಮೆಟೀರಿಯಲ್, ಅದನ್ನ ಚೆಕ್ ಮಾಡಿಕೊಂಡು ಯಾರನ್ನಂತ ಹೇಳಿದ್ದಾರೆ ಅಂದ್ರೆ ಕಚ್ಚಾ ಅದನ್ನು ಹೇಳಿಲ್ಲ. ಆಮೇಲೆ ಎರಡನೇದು, ಉಳಿತಾಯ ಯೋಜನೆಗೆ ಪ್ರೋತ್ಸಾಹ ಕೊಡುವ ಕ್ರಮಗಳು ಇಲ್ಲ. ನಮ್ಮ ದೇಶದಲ್ಲಿ ಬಹಳ ಹಿಂದೆ ಉಳಿತಾಯ ಬಹಳ ದೊಡ್ಡದಿತ್ತು. ದಿನೇ ದಿನೇ ಇಲ್ಲ ಉಳಿತಾಯ ಈಗ ಕಡಿಮೆ ಆಗ್ತಿದೆ, ಅದು ನಮಗೆ ಗೊತ್ತಾಗಬೇಕು. ಅದು ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಉಳಿತಾಯ ಮಾಡದೆ ಶಕ್ತಿ ಇಲ್ಲದೆ ಹೋದ್ರೆ ನಾವು ಬಡತನದ ರೇಖೆಗಿಂತೂ ಕೆಳಗಡೆ ಇದ್ದ ಹಾಗೇನೆ. ಬಹುಶಃ ಸರ್, ಬಡತನದ ರೇಖೆಯಿಂದ ಕೆಳಗಡೆ ಇರೋರಿಗೆ ಈ ಸಮಸ್ಯೆ ಇರೋದಿಲ್ಲ, ಉಳಿತಾಯದ ಸಮಸ್ಯೆ ಇರೋದಿಲ್ಲ. ಅವತ್ತು ದುಡಿತಾರೆ, ಅವತ್ತು ಖರ್ಚು ಮಾಡ್ತಾರೆ, ಅವತ್ತು ನೆಮ್ಮದಿಯಾಗಿ ಉಳಿತಾಯ ಅಂದ್ರೆ ಸರ್ಕಾರ ಹೇಳಿ ನಾನು ಉಳಿತಾಯ ಮಾಡಬೇಕು ಅನ್ನೋದೇನು ಅಂತ ಒಂದು ಟ್ಯಾಕ್ಸ್ ಇನ್ಸೆಂಟಿವ್ ಕೊಟ್ಟರೆ ನಾನು ಉಳಿತಾಯ ಮಾಡ್ತೀನಿ. ಅದಕ್ಕೋಸ್ಕರ ಉಳಿತಾಯ ಯೋಜನೆ ಅನ್ನೋದು ನನ್ನ ಶಕ್ತಿ ಮೇಲೆ ನಿರ್ಧಾರ ಆಗಬೇಕು. ನನಗೆ ಬರೋ ಆದಾಯದಲ್ಲಿ ಉಳಿತಾಯ ಮಾಡೋ ಶಕ್ತಿ ನನಗೆ ಬರಬೇಕು. ಮಧ್ಯಮ ವರ್ಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಂದ್ರೆ ಮಾತ್ರ ಉಳಿತಾಯ. ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ ಸರ್. ಬನ್ನಿ, ಕೊನೆಯದಾಗಿ ತಜ್ಞರ ಒಪಿನಿಯನ್ ಏನು ಕೇಳ್ಬಿಡ್ತೀನಿ. ನಾನು ಹರಿಯವರಿಂದ ಶುರು ಮಾಡ್ತಾ ಇದ್ದೀನಿ. ಶ್ರೀಹರಿ ನಮ್ಮ ಜೊತೆಗಿದ್ದಾರೆ ಮೈಸೂರಿನಿಂದ. ಶ್ರೀಹರಿ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ ಸರ್? ತುಂಬಾ ಸಂಕ್ಷಿಪ್ತವಾಗಿ ಪ್ಲೀಸ್ ಸರ್. ಇಂಪ್ಲಿಮೆಂಟೇಷನ್ ಈಸ್ ಇಂಪಾರ್ಟೆಂಟ್ ಅಷ್ಟೇ. ಇಂಪ್ಲಿಮೆಂಟೇಷನ್ ಆಗದೆ ಇದ್ರೆ ಯಾವುದೇ ಯೋಜನೆಗಳು ನಮಗೆ ಮುಂದಕ್ಕೆ ತಗೊಂಡು ಹೋಗಲ್ಲ. ನಿಜ 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 ಜೊತೆ ಸೊ ಹಾಗಾಗಿ ಸ್ಟೇಟ್ ಗವರ್ಮೆಂಟ್ಗಳು ಇರ್ರೆಸ್ಪೆಕ್ಟಿವ್ ಆಫ್ ಇಲ್ಲ ಸರ್, ಎಲ್ಲರೂ ಒಟ್ಟಾಗಿ ಏನು ಅಂದ್ರೆ ಬೇರೆ ಬೇರೆ ರಾಜ್ಯಗಳು ಆಗಬೇಕು ಅಂತ ಕೈ ಜೋಡ್ಕೊಂಡು ಹೋದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಈಗ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಹೆದ್ದಾರಿ ಸಚಿವರು ಕೊಟ್ಟಂತ ಆಶ್ವಾಸನೆ ಇದೆಯಲ್ಲ, 1 ಲಕ್ಷ ಕೋಟಿ ಕೇಳ್ತೀರಾ, 2 ಲಕ್ಷ ಕೋಟಿ ಕೊಡ್ತೀನಿ, ರೆಡಿ ಇದ್ದೀರಾ? ಇಂಪ್ಲಿಮೆಂಟ್ ಮಾಡ್ತೀರಾ? ಅದಕ್ಕೇನು ಸೇರಿಸಬೇಕು, ನೀವು ಸೇರ್ಸಕ್ಕೆ ತಯಾರಿದ್ದೀರಾ ಹೇಳಿ, ಬೇಕಾದ್ರೆ ಕೊಡ್ತೀವಿ ಅಂತ. ವೆರಿ ಇಂಪಾರ್ಟೆಂಟ್ ಅಷ್ಟೇನೆ ಸರ್. ಕೊನೆಯದಾಗಿ ಬರ್ಮಕಲ್ ಅವರೇ, ಎಕನಾಮಿಕಲಿ ಇಟ್ ಈಸ್ ಎ ವೆರಿ ಗುಡ್ ಬಜೆಟ್ ಎಕನಾಮಿಕಲಿ. ಅದ್ರ ಜೊತೆಗೆ ಸ್ಟ್ರಾಟಜಿಕಲಿ ದೇ ಹ್ಯಾವ್ ಪ್ಲ್ಯಾನ್ಡ್ ಇಟ್. ಬಿಕಾಸ್ ಎಲ್ಲಿ ಕೂಡ ಡಿಫೆನ್ಸ್ ಬಗ್ಗೆ ನಾವು ಅಷ್ಟು ಖರ್ಚು ಮಾಡ್ತೀವಿ, ಇಷ್ಟು ಖರ್ಚು ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಅದು ಸ್ಟ್ರಾಟಜಿಕಲಿ ರೈಟ್. ಅದು ಅವ್ರ ಪ್ರೈಮ್ ಮಿನಿಸ್ಟರ್ ಅವ್ರ ಇಂಟೆನ್ಷನ್ ಅದೇ ಇತ್ತು. ಯಾಕಂದ್ರೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಡಿಫೆನ್ಸ್ ಸೆಕ್ಟರ್ ಎಂಬುದು ಮಂದಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಹೀಗಾಗಿ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಭಾಳ ಒಳ್ಳೆ ಮೂವ್ ಅದು. ಕೊನೆಯದಾಗಿ ಸರ್ ಸಂಕ್ಷಿಪ್ತವಾಗಿ, ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಮೂಲಭೂತ ಸೌಕರ್ಯಕ್ಕೆ ಬಜೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಭಾರತದ ಎಲ್ಲ ನಗರಗಳಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಕೊಡುವ ಜಾಗಗಳು ತುಂಬ ಕಾಸ್ಟ್ಲಿ ಆಗಿದೆ. ಒಬ್ಬ ಎಂಟರ್ಪ್ರಿನರು 4 ಕೋಟಿ 3.25 ಕೋಟಿ 3 ಕೋಟಿ ಕೊಟ್ಟು ಜಮೀನು ತಗೊಳ್ಳೋ ಸ್ಥಿತಿಯಲ್ಲಿಲ್ಲ. ಇದರಿಂದ ಏನಾಗ್ತಾ ಇದೆ, ಕಾರ್ಪೊರೇಟ್ ಕಂಪನಿಗಳು ಇಡೀ ಜಾಗವನ್ನು ಕೊಂಡ್ಕೊಂಡು ಲ್ಯಾಂಡ್ ಬ್ಯಾಂಕ್ ಮಾಡ್ಕೋತಾ ಇವೆ. ನಮ್ಮ ನಿಜವಾದ ಎಂಟರ್ಪ್ರಿನರ್ಗಳಿಗೆ ಜಾಗ ಸಿಗ್ತಾ ಇಲ್ಲ. ನಾನು ಬೀಯಿಂಗ್ ಪ್ರೆಸಿಡೆಂಟ್ ಆಫ್ ಸಮ್ ಆರ್ಗನೈಸೇಷನ್ ಇದಕ್ಕೆ ಸಂಬಂಧಪಟ್ಟ ಏನು ಮಾಡಬೇಕು ಅಂತ ಅದಕ್ಕೂ ಅದನ್ನು ಸರ್ಕಾರವೇ ಜಾಗವನ್ನು ಉಚಿತವಾಗಿ ಕೊಡೋಕ್ಕೆ ಸಾಧ್ಯ ಆಗದೆ ಇದ್ದರೆ ರೀಸನಬಲ್ ರೇಟಿಗೆ ಕೊಡೋಕ್ಕೆ ಶುರು ಮಾಡಬೇಕು. ಇದು
ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್ಗಳು ಡೌನ್ ದ ಲೈನ್ ಸಿಟಿಗಳನ್ನು ಬಿಟ್ಟು ಕಡಿಮೆ ಬೆಲೆಯಲ್ಲಿ ಎಲ್ಲಿ ಜಮೀನು ಸಿಗ್ತದೆ ಅಲ್ಲಿ ಮಾಡೋದಕ್ಕೆ ಆರಂಭ ಮಾಡಬೇಕು. ಈಗ ನೀವು ಕಾರಿಡಾರ್ಗೆ ರಸ್ತೆ ಮಾಡ್ತೀರಿ, ಎಲ್ಲ ಭಾರತದ ಎಲ್ಲ ರಸ್ತೆಗಳು ಪೇಮೆಂಟ್ ರಸ್ತೆಗಳು. ನೀವು ಅಷ್ಟು ದುಡ್ಡು ಕೊಡದೇ ಇದ್ರೆ ರಸ್ತೆಯಲ್ಲಿ ಓಡಾಡಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅದಕ್ಕೆ ನಮ್ಮ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಯಾರಿಗೂ ಉಪಯೋಗ ಆಗೋದಿಲ್ಲ, ಟ್ರಾನ್ಸ್ಪೋರ್ಟೇಷನ್ಗೆ ಉಪಯೋಗ ಆಗೋದಿಲ್ಲ. ಅದನ್ನ ಈಸ್ ಔಟ್ ಮಾಡೋದಕ್ಕೆ ಏನೇನ್ ಮಾಡಬೇಕು ಸರ್ಕಾರ ಯೋಚನೆ ಮಾಡಬೇಕು. ಇದ್ರ ಜೊತೆಗೆ ಈ ಇರುವಂತ ಲ್ಯಾಂಡ್ಗಳನ್ನ ಪಡೆದು ಯಾರು ಮಾಡಿಲ್ವಲ್ಲ ಅಂತ ಲ್ಯಾಂಡ್ ಕಸ್ಕೊಳ್ಳುವಂತದ್ದಾಗಿರ್ಬೋದು. ಎಕ್ಸಾಕ್ಟ್ಲಿ ನಾನು ಐ ಫುಲ್ಲಿ ಅಗ್ರಿ ವಿತ್ ಯು. ನೋಡಿ, ಸರ್ಕಾರವೇ ಮಾಡಿರುವ ಅನೇಕ ಇಂಡಸ್ಟ್ರಿಯಲ್ ಹಬ್ಗಳು ಇವತ್ತು ಯಾವ್ಯಾವ್ದಿದೆ ಅದರಲ್ಲಿ ಮೋರ್ ದೆನ್ 50% ಹ್ಯಾಸ್ ನಾಟ್ ಬೀನ್ ಸ್ಟಾರ್ಟೆಡ್. ಕಾರ್ಪೊರೇಟ್ ಕಂಪನಿಗಳು ಇದನ್ನ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಬಡವರ ಜಮೀನ್ ಕೊಂಡುಕೊಂಡು ಅಥವಾ ರೈತರ ಜಮೀನ್ ಕೊಂಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ಸರ್ಕಾರಕ್ಕಾಗ್ಲಿ ದೇಶಕ್ಕಾಗ್ಲಿ ಲಾಭ ಇಲ್ಲ. ಇದನ್ನ ಕಡೆಗೆ ಸರ್ಕಾರ ಗಮನ ಕೊಡ್ಬೇಕು. ಚೆಕ್ಔಟ್ ಇದನ್ನ ಗಮನ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟಿಲ್ಲ ಅನ್ನೋದು ನಮಗೆ ನೇರವಾಗಿ ಕಾಣಿಸ್ತಿದೆ. ಇನ್ನು ನಗರಗಳ ಅಭಿವೃದ್ಧಿಯಲ್ಲಿ ಏನಾಗಿದೆ, 30 ಲಕ್ಷಕ್ಕಿನ್ನೂ ಹೆಚ್ಚಿಗೆ ಜನಸಂಖ್ಯೆ ಇರುವ ನಗರಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ದೊಡ್ಡ ದೊಡ್ಡ ನಗರಗಳಲ್ಲೇ ಇವತ್ತು ಬಹಳ ದೊಡ್ಡ ಸಮಸ್ಯೆಗಳು ಎದುರಾಗ್ತಾ ಇವೆ. ಉದಾಹರಣೆಗೆ ನಮ್ಮ ಸೀವರೇಜ್ ಕ್ಲೀನಿಂಗ್ ಮತ್ತು ಸೀವರೇಜ್ ವಾಟರ್ ಡಿಸ್ಪೋಸಲ್ಲು ಎಲ್ಲೂ ಆಗ್ತಾ ಇಲ್ಲ. ನಾನು ಕೇಳಿರೋ ಪ್ರಕಾರ 10 ಸೀವರೇಜ್ ಯೂನಿಟ್ಗಳು ಅಗತ್ಯ ಇರೋ ಕಡೆ 1-2 ಇದೆ ಇಡೀ ಭಾರತದ ನಗರಗಳಲ್ಲಿ. ನಾನು ಐ ವಾಸ್ ಇನ್ ದಟ್ ಕಮಿಟಿ ಪಾರ್ಲಿಮೆಂಟಲ್ಲಿ ಇದ್ದಾಗ. ಇದನ್ನ ನೋಡಿದ್ರೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎರಡನೇದು, ಕ್ಯಾನ್ಸರ್ ಮೆಡಿಸಿನ್ ಕಡಿಮೆ ಮಾಡಿದ್ದಾರೆ. ಇಟ್ ಈಸ್ ಅ ವೆಲ್ಕಮಿಂಗ್ ಸ್ಟೆಪ್, ನಾನು ಬೇಡ ಅನ್ನಲ್ಲ. ಆದರೆ ಕ್ಯಾನ್ಸರ್ ಡಿಟೆಕ್ಷನ್ ಮಾಡೋದಕ್ಕೆ ಏನು ಯೋಜನೆ ಇಲ್ಲ ನಮ್ಮಲ್ಲಿ. ವರ್ಷಕ್ಕೆ 12ರಿಂದ 14 ಜನ ಕ್ಯಾನ್ಸರ್ ಪೇಷಂಟ್ಗಳು ಭಾರತದಲ್ಲಿ ಹುಟ್ಕೊಳ್ತಾ ಇದ್ದಾರೆ. ಇದನ್ನು ತಡೆಯೋದ್ರ ಮೂಲಕ ನೀವು ಕಡಿಮೆ ಮಾಡಬಹುದೇ ಹೊರತು ಕ್ಯಾನ್ಸರ್ ಮೆಡಿಸಿನ್ ಕಡಿಮೆ ಮಾಡೋದ್ರಿಂದ ಏನು ಉಪಯೋಗ ಆಗೋದಿಲ್ಲ, ಹೆಚ್ಚು ಉಪಯೋಗ ಆಗೋದಿಲ್ಲ. ದಟ್ ಈಸ್ ಮೈ ಒಪಿನಿಯನ್. ಐ ಹ್ಯಾವ್ ಎಕ್ಸ್ಪ್ರೆಸ್ಡ್ ಇನ್ ದಿ ಪಾರ್ಲಿಮೆಂಟ್ ಕಮಿಟಿ ಆಲ್ಸೋ. ಅದನ್ನ ಮಾಡೋದಕ್ಕೆ ಸರ್ಕಾರ ಇನಿಷಿಯೇಟ್ ಮಾಡಬೇಕಾಗಿತ್ತು, ವಿಚ್ ಹಸ್ ನಾಟ್ ಬೀನ್ ಡನ್. ಇಂಥ ಆಮೇಲೆ 2.5 ಕೋಟಿ ನಮ್ಮ ಪದವೀಧರರು ಪ್ರತಿ ವರ್ಷ ಬರ್ತಾ ಇರೋದು. ನಾವು ಅವ್ರಿಗೆ ಟ್ರೈನಿಂಗ್ ಕೊಡಕ್ಕೆ ಯೋಚನೆ ಮಾಡ್ತಿರೋದು 10 ಲಕ್ಷ ಜನಕ್ಕೆ ವರ್ಷಕ್ಕೆ. ಇವೆರಡಕ್ಕೂ ತಾಳೆ ಆಗ್ತಾ ಇಲ್ಲ. ನಾನು 2.5 ಕೋಟಿಗೂ ಕೊಡಬೇಕು ಅಂತ ಹೇಳ್ತಿಲ್ಲ, ಆದ್ರೆ ದೇರ್ ಇಸ್ ಎ ಬಿಗ್ ಗ್ಯಾಪ್ ಬಿಟ್ವೀನ್ ದ ಗ್ರಾಜುಯೇಟ್ಸ್ ಅಂಡ್ ದಿ ಟ್ರೈನ್ಡ್ ಅವೈಲಬಿಲಿಟಿ ಆಫ್ ಟ್ರೈನಿಂಗ್. ಈ ಕಡೆಗೆ ಸರ್ಕಾರ ಬಜೆಟ್ ಅಲ್ಲಿ ಕೊಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ವಿನಯ್ ಅವರ ಕೊನೆಯದಾಗಿ ನನಗೊಂದು ಮೆಸೇಜ್ ಬಂತು, ಅದನ್ನು ನಾನು ಹೇಳ್ಬಿಡ್ತೀನಿ. ಪ್ರಾಬ್ಲಮ್ ಈಸ್ ದೇ ಆರ್ ಚೇಂಜಿಂಗ್ ಅಡಿಷನಲ್ 10% ಸರ್ಚಾರ್ಜ್ ಆನ್ ಇನ್ಕಮ್ ಟ್ಯಾಕ್ಸ್ ಇಫ್ ಇನ್ಕಮ್ ಕ್ರಾಸಿಂಗ್ ಸರ್ಟನ್ ನಂಬರ್. ಇಟ್ ಇಸ್ ಈವನ್ ವರ್ಸ್ ದ್ಯಾನ್ 30%. ಅವ್ರು ಕೊನೆಗೆ ಹೇಳ್ತಾರೆ ದಿಸ್ ಈಸ್ ಟ್ಯಾಕ್ಸ್ ಟೆರರಿಸಮ್. ಹೌದಾ, ಒಪ್ತೀರಾ? ಬಹುಶಃ ಸರ್ಚಾರ್ಜ್ ಅನ್ನೋದು ಇವಾಗಲೂ ಇದೆ. 50 ಲಕ್ಷಕ್ಕಿಂತ ನನಗೆ ಇನ್ಕಮ್ ಆದಾಯ ಹೋದರೆ ಸರ್ಚಾರ್ಜ್ ಅನ್ನೋದಿದೆ. 1 ಕೋಟಿಗಿಂತ ಹೆಚ್ಚಾದರೆ ಸರ್ಚಾರ್ಜ್ ಅಂತ ಈ ವರ್ಷ ಈಗಲೂ ಇದೆ. ಮುಂಚೆ 37% ಇದ್ದಿದ್ದು 25%ಗೆ ಹೋದ ವರ್ಷ ಕಡಿಮೆ ಮಾಡಿದ್ರು. ಆದರೆ ಈಗ ಅಡಿಷನಲ್ 10% ಆಗಿದೆ ಇಲ್ಲೋ ಅಂತ ಹೇಳಿ ಇದರಲ್ಲಿ ಉಲ್ಲೇಖದಲ್ಲಿ ಎಲ್ಲೂ ಇಲ್ಲ ನಿಮ್ಮ. ಸೊ ಫೈನಲ್ ಪ್ರಿಂಟ್ ನೋಡಾದ್ಮೇಲೆ ಹೇಳ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ಇದು ಬಡ್ಜೆಟ್ನ ಈಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಎಲ್ಲ ಕೇಂದ್ರನೇ ಮಾಡುತ್ತೆ ಅನ್ನೋದು ಒಂದು ಜವಾಬ್ದಾರಿಯುತವಾದ ಒಂದು ಮಾತುಗಳು ನಮ್ಗೆ ಇರಬೇಕು. ರಾಷ್ಟ್ರ ಮತ್ತು ರಾಜ್ಯ ಎರಡು ಸೇರಿದ್ರೇನೆ ಆಗೋದು. ಯಾಕೆಂದ್ರೆ ಅವ್ರು 1 ಕೋಟಿ ಅವ್ರು ನಾವು ಇನ್ನೂ ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಬಹುಶಃ ಎಲ್ಲ ರಾಜ್ಯ ಸೇರಿ ನಾವು ಇನ್ನು 5 ಕೋಟಿ ಕೊಡ್ತೀವಿ ಅಂತ ಮುಂದೆ ಬರಬೇಕು ನಾವು. ಆಗ ಮಾಡಿದ್ರೆ ಮಾತ್ರ ನಾವು ಏನು ಮಾತಾಡ್ತೀವೋ ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭರವಸೆ ಕೊಟ್ಟಿದ್ದರು 2047ರಲ್ಲಿ ಭಾರತ ತನ್ನ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವ ವೇಳೆಗೆ ಎಲ್ಲರ ಅಭಿವೃದ್ಧಿಯನ್ನು, ಇನ್ಕ್ಲೂಸಿವಿಟಿ ಮೋಸ್ಟ್ ಇಂಪಾರ್ಟೆಂಟ್, ಎಲ್ಲರ ಅಭಿವೃದ್ಧಿಯನ್ನು ಒಳಗೊಂಡಂತಹ ಸಮೃದ್ಧ ಶ್ರೀಮಂತ ಭಾರತ ವಿಕಸಿತ ಭಾರತವಾಗುತ್ತೆ ಅಂತ. ಅದಕ್ಕೆ ಹಂತ ಹಂತವಾಗಿ 2027ರಲ್ಲಿ $5 ಟ್ರಿಲಿಯನ್ ಆರ್ಥಿಕತೆ, 2028ರಲ್ಲಿ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ, 2032ರಲ್ಲಿ $10 ಟ್ರಿಲಿಯನ್, ಈ ರೀತಿ ಮಾಡಿ 2047ರಲ್ಲಿ $30 ಟ್ರಿಲಿಯನ್ ಆರ್ಥಿಕತೆ ಅಂತಾರಲ್ಲ, ಅದಕ್ಕೆ ಒಂದು ಫೌಂಡೇಶನಲ್ ಬಜೆಟ್ ಅಂತ ನನಗಿದೆ ಅನ್ಸುತ್ತೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್.